ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಬೆಳಿಗ್ಗೆ ಎದ್ದಾಗಲೇ ಮಳೆ ಜೋರಾಗಿ ಬರ್ತಿತ್ತು. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಿಂದಿನ ದಿನ ಇವತ್ತು ಎಲ್ಲದನ್ನು ಪ್ರಿಪೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ. ಆ್ಯಂಡ್ ಈ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಕೂಡಲೇ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೊಂಡೆ. ಆದರೂ ಒಂಥರ ಕನ್ಫ್ಯೂಷನ್ಸ್, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನು ಮಾಡೋದು ಅಂತ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಮೇ ಬಿ ಅಸಿಸ್ಟ್ ಮಾಡ್ತಿದ್ರು, ಇದು ಮಾಡು ಅದು ಮಾಡು ಅಂತೇಳಿ. ಬಟ್ ಯಾರೂ ಇಲ್ದಿರೋಕ್ಕೆ ಒಬ್ಬಳೇ ಇದ್ರಿಂದ ಏನು ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂಥೇಳಿ. ಸೊ ಫಸ್ಟ್ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಅಂತೇಳಿ ಅಂದ್ಕೊಂಡೆ. ಆಫ್ಟರ್ ದ್ಯಾಟ್ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮಳೆ ಜೋರಾಗಿ ಬರ್ತಿರೋದ್ರಿಂದ ಹೊರಗೆ ಬಟ್ಟೆ ಒಣಸ್ಲಿಕ್ಕಾಗಲಿಲ್ಲ. ಸೊ ನಮ್ಮ ಮನೆ ಕಿಟಕಿನೇ ಸಾಕು ನಮ್ಮ ಮನೆ ಬಟ್ಟೆಗೆ. ಆ್ಯಂಡ್ ಸುಮಾರು ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕ್ಕೊಂಡೆ. ನನ್ನ ಮೇಲೆ ನಾನು ಟೈಮ್ ಕೊಡಿದೆ. ಸೊ ಇವತ್ತು ಸ್ವಲ್ಪ ಎಣ್ಣೆ ಹಾಕೋದು ಅಂಥೇಳಿ ತಲೆಗೆ ಎಣ್ಣೆ ಹಾಕೊಂಡೆ. ಆ್ಯಂಡ್ ಒಂದು ವಾರದ ಹಿಂದೆ ಟ್ರಾವೆಲ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಫ್ರಿಝಿಯಾಗಿತ್ತು. ಕೂದಲೆಲ್ಲ ಒಳ್ಳೆ ಟೋಪನ್ ಇಟ್ಟಂಗೆ ಆಗಿತ್ತು, ಅಷ್ಟು ಫ್ರಿಝಿಯಾಗಿತ್ತು. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದ ಮಸಾಜ್ ಮಾಡಿಕೊಂಡು ನನಗೋಸ್ಕರ ನಾನು ಟೈಮ್ ಕೊಟ್ಕೊಂಡೆ. ಅದಾದಮೇಲೆ ಅಷ್ಟರೊಳಗೆ ನನ್ನ ಮಗಳೆದ್ದ ಮೇಲೆ ಅವಳಿಗೆ ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ, ಸೂರ್ಯದೇವ ಅಂಥೇಳಿ ಸೂರ್ಯ ನಮಸ್ಕಾರ ಮಾಡಿ, ಅವಳಿಗೆ ಜುಟ್ಟು ಹಾಕೋದು, ಅವಳ ತಲೆ ಇದು ಮಾಡೋದು ನನ್ನೊಂಥರ ಖುಷಿ. ಆಫ್ಟರ್ ದ್ಯಾಟ್ ಇವತ್ತು ನಮ್ಮ ಮನೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ನೀರು ದೋಸೆ, ಅದ್ರ ಜೊತೆಗೆ ಚಟ್ನಿ. ಎಲ್ಲ ಕೆಲಸ ಆದಮೇಲೆ ನಾಳೆ ಪೂಜೆಗೆ ಏನೇನು ಬೇಕು, ಏನೇನು ಮಾಡಬೇಕು ಅಂಥೇಳಿ ಒಂದು ಲಿಸ್ಟ್ ಮಾಡ್ಕೊಂಡು ಬಿಡೋಣ. ಸೊ ದಟ್ ಕನ್ಫ್ಯೂಷನ್ ಇರೋದಿಲ್ಲ ಅಂಥೇಳಿ ಒಂದು ನೋಟ್ ಮಾಡ್ಕೊಳ್ತಿದ್ದೆ. ಎಲೆ, ಅಡಿಕೆ, ಹೂವು, ಹಣ್ಣು ಆ ಥರದ್ದೆಲ್ಲ ಸಾಮಾನು ಬರೆದೆ. ಅದಾದಮೇಲೆ ದೇವ್ರ ಸಾಮಾನು ತೆಗೆದೆ. ದೇವ್ರ ಸಾಮಾನು ಸ್ವಲ್ಪ ಕ್ಲೀನ್ ಮಾಡಿ ಚೆಂದ ನಾಳೆ ಪೂಜೆಗೆ ಬೇಕಂಥೇಳಿ. ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ತಟ್ಟೆ, ಹರಿವಾಣ, ಚೊಂಬೆಲ್ಲ ಇತ್ತು ಅಂತ ಹೇಳಿದ್ರೆ ನಮ್ಮ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ನ ಅಮ್ಮ ತುಂಬ ಚೆಂದ ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು. ಅವರು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ನೋಡಿ, ಇದು ಪ್ಯೂರ್ ಹರಳಾಯ್ತಾ, ಎಷ್ಟು ಹೊಳಿತಿತ್ತು ಅಂತ ಹೇಳಿದ್ರೆ ಖುಷಿ ಆಯ್ತು ನನಗೆ ಇದನ್ನೆಲ್ಲ ನೋಡಿ. ಆ್ಯಂಡ್ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕಂತೇಳಿ ಅಂದ್ಕೊಂಡೆ. ಇದು ನಂದು ಮದುವೆ ಆದಮೇಲೆ 2ನೇ ವರಮಹಾಲಕ್ಷ್ಮಿ. ಫಸ್ಟ್ ವರ್ಷ ವರಮಹಾಲಕ್ಷ್ಮಿ ಮಾಡಿದ್ದೆ, ಅಂದರೆ ಹೊರಗೆ ಕೂರಿಸಿ ಚೆನ್ನಾಗಿ ಮಾಡಿದ್ದೆ. ಆ್ಯಂಡ್ ಈ ಸೆಕೆಂಡ್ ವರ್ಷ ನನ್ನ ಮಗಳು ಹುಟ್ಟಿದ್ಲು, ಸೊ ಆಗಿರಲಿಲ್ಲ. ಅದಾದಮೇಲೆ ಇದು 3rd ಇಯರ್. ಆ್ಯಂಡ್ ಇವತ್ತು ನಾನು ಪೀತಾಂಬರಿ ಬದಲು ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ವೈರಲ್ ಆಗಿತ್ತಲ್ಲ, ಈ ಥರ ಹ್ಯಾಕ್ ಏನಾದರೂ ಟ್ರೈ ಮಾಡೋಣ ಅಂತ ಮಾಡಿದೆ. ಅರಿಶಿನ, ಬೇಸನ್ ಮತ್ತು ಕರ್ಡ್ ಆ್ಯಂಡ್ ನಿಂಬೆಹಣ್ಣು ಇಷ್ಟನ್ನು ಚೆಂದ ಮಾಡಿ ಪೇಸ್ಟ್ ಮಾಡಿಕೊಂಡು ಎಲ್ಲ ಹಿತ್ತಾಳೆ ಪಾತ್ರೆ ಮೇಲೆ ಹೀಗೆ ಉಚ್ತಾ ಬನ್ನಿ. ಆ್ಯಂಡ್ 1/4 ಗಂಟೆ 10 ಮಿನಿಟ್ಸ್ ಇಡಿ ಅಂತೇಳಿ ಹೇಳಿದರು. ಲೆಟ್ ಮೀ ಟ್ರೈ ದಿಸ್ ಅಂದೇಳಿ ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ರಿಸಲ್ಟ್ ಈಸ್ ಓಕೆ, ನಾಟ್ ಗುಡ್ ಅಂತ ಹೇಳ್ತೀನಿ ನಾನು. ಅಷ್ಟೇನು ಚೆನ್ನಾಗಿ ರಿಸಲ್ಟ್ ಬರಲಿಲ್ಲ, ಬಟ್ ಸ್ಟಿಲ್ ಎಮರ್ಜೆನ್ಸಿ ಇದ್ದರೆ ಈ ಥರ ಟ್ರೈ ಮಾಡ್ಬೋದು. ಇವತ್ತು ಮಧ್ಯಾಹ್ನ ಅಡುಗೆಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. 2 ಹೊತ್ತಾಗುವಷ್ಟು ಸಾಂಬಾರನ್ನ ಮಾಡ್ಕೊಂಡಿಟ್ಬಿಟ್ಟೆ, ಬಿಕಾಸ್ ಕೆಲಸ ಜಾಸ್ತಿ ಇರುತ್ತಂತ ನಂಗೆ ಗೊತ್ತಿತ್ತು. ಅದಾದಮೇಲೆ ಒಂದೊಂದೇ ಕೆಲಸನ ಶುರು ಮಾಡಿದೆ ಹಬ್ಬಕ್ಕೆ. ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ದೇವ್ರ ಮನೆಗೆ ಚೆಂದ ನೀರು ಹಾಕಿ ಆ ಟೈಲ್ಸ್ನೆಲ್ಲ ಉಜ್ತಾ ಬಂದೆ. ಈ ಊದ್ಬತ್ತಿಯಿಂದ ಎಷ್ಟು ಕಲೆ ಆಗಿತ್ತು ಅಂತ ಹೇಳಿದ್ರೆ, ಆ ಬಿಳಿ ಟೈಲ್ಸ್ ಗೊತ್ತೇ ಆಗೋದಿಲ್ಲ. ಡೈಲಿ ಮಾಡ್ತಿದ್ರು ಸಹ ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡಿದಾಗಲೂ ಗೊತ್ತಾಗೋದು ಎಷ್ಟು ಕೊಲೆ ಆಗಿತ್ತು, ಎಷ್ಟು ಅಂಟೆಂಟ್ ಆಗಿತ್ತು ಅಂಥೇಳಿ. ಅದಾದಮೇಲೆ ನಮ್ಮ ಮನೇಲಿ ಈ ಥರ ಸುಮಾರು ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿಕೊಂಡೆ. ಡಬಲ್ ಟಿಪ್ ಗಮ್ನ ಯೂಸ್ ಮಾಡಿಕೊಂಡು ಈ ಥರ ಕಾಣಿಸ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಮೋಸ್ಟ್ ಬಿಗ್ಗೆಸ್ಟ್ ಆ್ಯಂಡ್ ಟಫೆಸ್ಟ್ ಟಾಸ್ಕ್ ನನಗೆ ಈ ವರಮಹಾಲಕ್ಷ್ಮಿ ಇಲ್ಲಾಂದರೆ ಈ ಸ್ಯಾರಿ ಟ್ರಿಪ್ಪಿಂಗ್. ಇದು ಮೈಸೂರು ಸಿಲ್ಕ್ ಸೆಮಿ ಕ್ರಿಪ್ ಸ್ಯಾರಿ ಆಯಿತಾ, ಎಷ್ಟು ಸಾಫ್ಟ್ ಇತ್ತು ಅಂತ ಹೇಳಿದ್ರೆ ಜಾರ್ ಹೋಗ್ತಿತ್ತು. ಒಂದು ಕಡೆ ತೆಗೆದ್ರೆ ಮತ್ತೊಂದು ಕಡೆ ಇಳಿದು ಹೋಗ್ತಿತ್ತು, ಹಾಗಾಯಿತು. ನಾನು ಬೇರೆ ಒಬ್ಬಳೇ ಇರೋದು. ಆ್ಯಂಡ್ ನನ್ನ ಮಗಳು ಸಿಕ್ಕಾಪಟ್ಟೆ ರಗಳೆ ಮಾಡ್ತಿದ್ಲು, ಮಧ್ಯೆ ಬಂದು ಎಳೆಯೋದು ಆ ಥರ ಎಲ್ಲ. ಇದನ್ನು ನಾನು ಕರೆಕ್ಟಾಗಿ ರೆಡಿ ಮಾಡಲಿಕ್ಕೆ ಮೋರ್ ದೆನ್
ಅವರ್ ತೊಗೊಂಡಿದ್ದೆ, ಮೇ ಬಿ 1 ಅವರ್ಗಿಂತ ಜಾಸ್ತಿನೇ ತೊಗೊಂಡಿದ್ದೆ. ಆಫ್ಟರ್ ದಟ್ ಈ ಥರ ಒಂದು ಪುಟ್ಟದಾಗಿ ಅಷ್ಟದಳ ರಂಗೋಲಿ ಇಟ್ಟು ಅದ್ರ ಮೇಲೆ ಅಕ್ಕಿ ಇಟ್ಟು ಸ್ವಸ್ತಿಕ್ನ ಮಾಡಿದೆ. ಹಿಂದಿನ ದಿನ ಎಷ್ಟು ಕೆಲಸ ಮಾಡ್ಕೋಬೋದು ಅದನ್ನೆಲ್ಲ ಮ್ಯಾಕ್ಸಿಮಮ್ ಮಾಡಿಕೊಂಡೆ, ಸೊ ದಟ್ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ, ಹರಿಬರಿ ಆಗಲ್ಲ ಅಂಥೇಳಿ. ಆ್ಯಂಡ್ ಈ ಸಲ ನಾನು ತಾಂಬೂಲ ತಟ್ಟೆನ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂಥೇಳಿ ಅಕ್ಕಿನೆಲ್ಲ ಈ ಥರ ಒಂದು ಕವರಲ್ಲಿ ಹಾಕ್ಕೊಂಡು ಮೀಶೋದಿಂದ ಈ ಥರ ನೆಟ್ಟೆಡ್ ಕ್ಲಾತ್ನ ತರಿಸಿದ್ದೆ. 5 ಮೀಟರ್ಸ್ ಆಫ್ ನೆಟ್ಟೆಡ್ ಕ್ಲಾತ್ನ ತರಿಸಿದ್ದೆ. ಅದಕ್ಕೆ ಈ ಥರದೊಂದು ಸಿಲ್ವರ್ ಕೋಟೆಡ್ ಪ್ಲೇಟ್, ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರೋ ಅಕ್ಕಿತ್ತು ಕವರು, ಆಮೇಲೆ ಈ ಕ್ಯೂಟ್ ಅರಿಶಿನ ಕುಂಕುಮ ಬಟ್ಲು, ಆಮೇಲೆ ಹಣ್ಣು ಹೂವು ಎಲೆ ಅಡಿಕೆ ಅರಿಶಿನ ಕುಂಕುಮ ಬಳೆ ಇದನ್ನೆಲ್ಲ ಇಟ್ಟೆ. ಅದ್ರ ಜೊತೆಗೆ ಬಿಂದಿ ಪ್ಯಾಕೆಟು ಹೀಗೆ ಏನೇನಾಗುತ್ತೋ ಅದನ್ನೆಲ್ಲ ಇಟ್ಟು ಕ್ಯೂಟಾಗಿ ರೆಡಿ ಮಾಡಿದೆ. ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಎಲ್ಲ ಥರ ನಾರ್ಮಲಾಗಿ ಬೇಡ ಅಂಥೇಳಿ. ಮತ್ತು ಈ ಥರ ಮಾಡೋದ್ರಿಂದ ಅಟ್ ದಟ್ ಮೂಮೆಂಟಲ್ಲಿ ಗಡಿಬಿಡಿ ಆಗೋದಿಲ್ಲ, ಸಿಂಪಲಾಗಿ ಕೊಡ್ಬೋದು ಅಂಥೇಳಿ ನನ್ನ ಥಾಟ್ ಫಸ್ಟಿಂದನೂ ಇತ್ತು. ಸೊ ಇದಕ್ಕೆ ಈ ಸಲ ಈ ಥರನೇ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಸೊ ದಟ್ ಇದು ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೆ. ಈವನ್ ನನ್ನ ಮಗುನೂ ಇರೋದ್ರಿಂದ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಿತ್ತು ಮ್ಯಾನ್ಯಲಿ ಒಂದೊಂದೇ ಮಾಡೋದ್ರಿಂದ. ಸೊ ಈ ಥರ ಮಾಡೋದ್ರಿಂದ ಒಂದು ಕೊಟ್ಬಿಟ್ರೆ ಈಸಿ ಆಯಿತು ನನ್ನ ಕೆಲಸ ಅಂಥೇಳಿ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ರಿಚಾಗಿ ಕಾಣಿಸ್ತಿತ್ತು. ಈ ತಾಂಬೂಲ ತಟ್ಟೆನೆಲ್ಲ 1 by 1 ರೆಡಿ ಆದಮೇಲೆ ಇಡೀ ಮನೆ ಮತ್ತೆ ಮೆಸ್ಸಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಲಾಸ್ಟಿಗೆ ದೇವ್ರ ಹತ್ರ ಹೋಗಿ ಏನೇನು ಕೆಲಸ ಬಾಕಿ ಇತ್ತು ಅಂಥೇಳಿ ಒಂದು ಸಲ ನೋಡಿದೆ. ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೆಲಸ ಮಾಡ್ಬೋದು ಅದನ್ನೆಲ್ಲ ಇವತ್ತೇ ಮಾಡಿ ಇಟ್ಬಿಡೋಣ, ನಾಳೆ ಬೆಳಗ್ಗೆ ಮತ್ತೆ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋದು ಕಷ್ಟ ಅಂಥೇಳಿ ಎಲ್ಲದನ್ನು ಈಗಲೇ ಮಾಡ್ಕೊಳ್ತಿದ್ದೆ. ದೇವರಿಗೆ ಜುವೆಲ್ಸ್ ಹಾಕಿದೆ, ಕಳಸ ಗೆಜ್ಜೆ ವಸ್ತ್ರ ಎಲ್ಲದನ್ನು ಹಾಕಿದೆ, ಹೂವು ಮತ್ತು ಕಳಸನೆಲ್ಲ ನಾನು ಹಾಕಿರಲಿಲ್ಲ, ನಾಳೆ ಬೆಳಗ್ಗೆ ಫ್ರೆಶ್ ಆಗಿನೇ ಮಾಡೋಣ ಅಂಥೇಳಿ ಹಾಗೆ ಇಟ್ಟೆ. ಹಾಗೆ ದೇವರಿಗೆ ಮಡ್ಲಕ್ಕಿ ತುಂಬಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡೆ. ಆಮೇಲೆ ಇಷ್ಟು ಕೆಲಸ ಮುಗಿಯೋಷ್ಟರಲ್ಲಿಗೆ ನೈಟ್ 11:30 ಆಗಿತ್ತು. ಅಟ್ ಲಾಸ್ಟ್ ಈ ಥರ ಕಾಣಿಸ್ತಿತ್ತು. ಇದೆಲ್ಲ ಆದಮೇಲೆ ಅಡುಗೆ ಮನೆಗೆ ಹೋಗಿ ಸಿಂಕಲ್ಲಿರೋ ಪಾತ್ರೆನೆಲ್ಲ ತೊಳೆದು ಮಲ್ಕೊಳ್ಳುವಾಗ ನಿಯರ್ಲಿ 12 o'clock ಆಗಿತ್ತು. ಇದಿಷ್ಟು ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನೇನಾಯಿತು ಅದನ್ನೆಲ್ಲ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.